ಶಿಕ್ಷಕರ ಹೆಸರಿನ ಮೀಟರ್ ಬಡ್ಡಿ ಮಕ್ಕಳು ದಂಡಿಯಾಗಿ ದುಡ್ಡು ಮಾಡೋದೇ ಇವರ ದಂಧೆ. ಹೌದು, ಶಿಕ್ಷಕರ ಹೆಸರಿನ ಮೀಟರ್ ಬಡ್ಡಿ ಮಕ್ಕಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವರು ಅಕ್ಷರಶಃ ಶಿಕ್ಷಕ ಅನ್ನೋ ಹೆಸರಿಗೆ ಕಳಂಕಪ್ರಾಯರು. ಮಕ್ಕಳಿಗೆ ಮಾದರಿಯಾಗಬೇಕಾದವರು, ಒಳಿತು ಕೆಡುಕುಗಳ ಬಗ್ಗೆ ತಿಳಿ ಹೇಳಬೇಕಾದವರೇ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ. ಇಂಥವರು ಮಕ್ಕಳಿಗೆ ಅದೇಂತಾನೆ ಕಲಿಸಿಯಾರು. ಪಾಠ ಮಾಡ್ರೋ ಅಂದ್ರೆ ಬಡ್ಡಿ ದಂಧೆ ನಡೆಸ್ತೀನಿ ಅಂತಾರೆ ಈ ಖದೀಮರು. ಕಂಡವರಿಗೆ ನಾಮ ತೀಡೋದೇ, ಹಾಗೆ ಬಂದ ಹಣವನ್ನ ಮೀಟರ್ ಬಡ್ಡಿಗೆ ಬಿಟ್ಟು ಜನರ ಜೀವ ಹಿಂಡೋದೇ ಇವರ ಕಾಯಕ. ಅಸಲಿಗೆ ಈ ಮಹಾಶಯರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಪಾಠ ಮಾಡೋದ್ ಬಿಟ್ಟು ಬಡ್ಡಿ ದಂಧೆ ನಡೆಸೋ ಖದೀಮರು. ಶಿಕ್ಷಕರ ಹೆಸರಿಗೆ ಇವರು ಅಕ್ಷರಶಃ ಕಳಂಕ. ಕಂಡವರ ದುಡ್ಡು ದೋಚೋದು, ಬಡ್ಡಿಗೆ ದುಡ್ಡು ಕೊಡೋದು. ದೂರು ದಾಖಲಾದ್ರೂ ಬುದ್ಧಿ ಕಲಿಯದ ಐನಾತಿಗಳು. ಪ್ರಿಯ ವೀಕ್ಷಕರೇ, ಮಾಗಡಿ ತಾಲೂಕು ಸೋಲೂರು ಹೋಬಳಿ ಉದ್ದಂಡೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶ್ರೀಧರ ಎಂಬಾತ ಮುಖ್ಯ ಶಿಕ್ಷಕ. ರಾಜೇಶ್ವರಿ ಅನ್ನೋಳು ಶಿಕ್ಷಕಿಯಾಗಿದ್ದಾಳೆ. ಈ ಇಬ್ಬರು ಸೇರಿ ಮಕ್ಕಳ ಭವಿಷ್ಯ ರೂಪಿಸುವುದನ್ನ ಬಿಟ್ಟು ತಮ್ಮ ಭವಿಷ್ಯ ರೂಪಿಸಿಕೊಳ್ಳೋಕೆ ಹೊರಟಿದ್ದಾರೆ. ಶಿಕ್ಷಕರಾದ್ರೂ ಇತರರಿಗೆ ಮಾದರಿಯಾಗಿರ್ಬೇಕು, ಆದ್ರೆ ಈ ಮೂದೇವಿಗಳು ಮಾರಕರಾಗಿದ್ದಾರೆ. ಶಿಕ್ಷಣ ಕಲಿಸುವ ಶಾಲೆಯಲ್ಲಿ ತಮ್ಮ ದಂಧೆಯ ಅಡ್ಡೆಯನ್ನ ಮಾಡಿಕೊಂಡು ಮೀಟರ್ ಬಡ್ಡಿ ದಂಧೆಗೆ ಇಳಿದಿದ್ದಾರೆ. ಅಕ್ರಮವಾಗಿ ಬಡ್ಡಿ ದಂಧೆ ನಡೆಸುತ್ತಿರುವ ಈ ಇಬ್ಬರಿಗೂ ಯಾವುದೇ ಕಾನೂನಿನ ಭಯವಿಲ್ಲ. ಅತಿ ಹೆಚ್ಚು ಬಡ್ಡಿಗೆ ಹಣ ನೀಡಿ ರೌಡಿಗಳಂತೆ ವಸೂಲಿ ಮಾಡೋದು ಇವರ ಚಾಳಿಯಾಗಿ ಬಿಟ್ಟಿದೆ. ಇವರಿಗೆ ದಿನೇಶ್ ಎಂಬಾತನೇ ಬೆಂಗಾವಲಾಗಿ ನಿಂತು ಅನಾಚಾರಕ್ಕೆ ಸಾಥ್ ನೀಡುತ್ತಿದ್ದಾರೆ. ಬಡ್ಡಿ ಕೊಡೋದು ಒಂದೆರಡು ದಿನವಾದ್ರೂ ಇವರ ಬಾಯಲ್ಲಿ ಕೊಚ್ಚೆ ಮೋರಿಯೇ ಹರಿದು ಬರುತ್ತದೆ. ಶ್ರೀಧರ ಮತ್ತು ರಾಜೇಶ್ವರಿ ವಿರುದ್ಧ ಹಾಗೂ ಈ ಇಬ್ಬರ ಬಡ್ಡಿ ದಂಧೆಯ ವಿರುದ್ಧ ನೆಲಮಂಗಲ ಠಾಣೆಯಲ್ಲಿ ದೂರನ್ನ ದಾಖಲಾಗಿದೆ. ರೋಹಿಣಿ ಕುಮಾರ್, ತರುಣ್, ಅನಸೂಯ, ರೂಪಾ ಎಂಬುವವರು ದೂರನ್ನ ದಾಖಲಿಸಿದ್ದಾರೆ. ಕೆಐಡಿಬಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಹಣ ಬಿಡುಗಡೆಗೊಳಿಸಿ 30 ಲಕ್ಷಕ್ಕೂ ಅಧಿಕ ಹಣವನ್ನ ಈ ಇಬ್ಬರು ಐನಾತಿಗಳು ಮುಂಡಾಮೋಚಿದ್ದಾರೆ. ಇದನ್ನ ಕೇಳಲು ಹೋದಾಗ ತರುಣ್ ಎಂಬಾತನನ್ನ ಮನಸೋ ಇಚ್ಛೆ ಬೈದಿದ್ದಾನೆ ಶ್ರೀಧರ. ವಡ್ಡ ನನ್ನ ಮಕ್ಕಳು ಅಂತೆಲ್ಲ ನಾಲಿಗೆ ಹಾರಿಬಿಟ್ಟಿದ್ದಾರೆ. ಸಾಲದಕ್ಕೆ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ. ಬೇಕಾಬಿಟ್ಟಿ ಹಲ್ಲೆಯನ್ನ ಕೂಡ ಮಾಡಿದ್ದಾನೆ ಈ ಖದೀಮ. ಈತ ಶಾಲೆಗೆ ಮುಖ್ಯ ಶಿಕ್ಷಕನಲ್ಲ, ಇಂತಹ ಅನಾಚಾರಗಳಿಗೆ ಮಾಸ್ಟರ್ಸ್ ಆಗಿದ್ದಾನೆ ಬೇಕೂಪ. ಇದೀಗ ಶ್ರೀಧರ್ ಮತ್ತು ರಾಜೇಶ್ವರಿ ವಿರುದ್ಧ ಜಾತಿ ನಿಂದನೆ ಕೇಸ್ ಕೂಡ ಜಡಿಯಲಾಗಿದೆ. ಶ್ರೀಧರ್ ಮತ್ತು ರಾಜೇಶ್ವರಿಯ ಕಳ್ಳ ವ್ಯವಹಾರಗಳು ಒಂದೆರಡಲ್ಲ. ಇವರ ದಂಧೆಗಳಿಗೆ ನೊಂದವರು ಒಬ್ಬಿಬ್ಬರಲ್ಲ. ಆದ್ರೂ ಕೂಡ ಈ ಇಬ್ಬರು ತಮ್ಮ ದಂಧೆಯನ್ನ ಯಾವುದೇ ಎಗ್ಗು ಸಿಗ್ಗಿಲ್ಲದೆ ನಡೆಸ್ತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಈ ಬಗ್ಗೆ ರಾಮನಗರ ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ಸಹ ನೀಡಲಾಗಿದೆ. ಆದರೆ ಬಿಇಒ ದೂರು ನೀಡಲು ಬಂದವರನ್ನೇ ಏರು ಧ್ವನಿಯಲ್ಲಿ ದಬಾಯಿಸಿ ಅವರ ವಿರುದ್ಧ ಕ್ರಮ ಸಾಧ್ಯವೇ ಇಲ್ಲ ಅನ್ನುತ್ತಾನೆ. ಬಹುಶಃ ಈ ಬಿಇಒಗೆ ಈ ಇಬ್ಬರ ಪ್ರಸಾದ ಸಂದಾಯವಾಗುತ್ತಿದೆಯೋ ಏನೋ. ಈ ಇಬ್ಬರು ಹಾಕಿದ್ದ ಗೊಬ್ಬರ ತಿಂದು ಬಿಇಒ ಅವರ ಪರ ವಹಿಸುತ್ತಿರುವುದಂತೂ ನಿಜಕ್ಕೂ ಅಕ್ಷಮ್ಯ. ಇಂತಹ ಹೊಣೆಗೇಡಿಗಳು, ಸಮಾಜ ಘಾತುಕರು, ದಂಧೆಕೋರರು ಶಿಕ್ಷಕರಾಗುವುದಕ್ಕೆ ನಾಲಾಯಕಗಳು. ಶಿಕ್ಷಕರಾಗಿದ್ದುಕೊಂಡೇ ಇಂತಹ ಅಮೇಧ್ಯ ತಿನ್ನುವ ಕೆಲಸ ಮಾಡ್ತಿದ್ದಾರೆ. ಇಂತಹ ಶಿಕ್ಷಕರಿಂದ ಮಕ್ಕಳು ಏಂತಾನೆ ಕಲಿತಾರು? ಶಿಕ್ಷಕ ಹೆಸರಿನ ಈ ಮೀಟರ್ ಬಡ್ಡಿ ಮಕ್ಕಳಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಇವರನ್ನ ಬೆಂಬಲಿಸೋ ಬಿಇಒ ವಿರುದ್ಧವೂ ಕೂಡ ಕಠಿಣ ಕ್ರಮ ಆಗಬೇಕಿದೆ.
ಈ ಕೂಡಲೇ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಈ ಬಗ್ಗೆ ಗಮನ ಹರಿಸಿ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲವಾದರೆ ಈ ದಂಧೆಕೋರರು ಶಿಕ್ಷಣದ ಹೆಸರನ್ನೇ ಗಬ್ಬೆಬ್ಬಿಸಿ ಬಿಡೋದಂತೂ ಸತ್ಯ. ನೋಡುತ್ತಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಮ್ಮ ಪ್ರಜಾಧ್ವನಿ ಟಿವಿ.